ತೇಕಡಿಲಿ ಎಲಿಫೆಂಟ್ ರೈಡ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಇದನ್ನು ನಾವು ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿದ್ದು ಅನಂತ ಪದ್ಮನಾಭ ದರ್ಶನ ಪಡೆಯೋಣ ಅಂತ ಹೇಳಿ ತಿರುವನಂತಪುರಂಗೆ ಬಂದಿದ್ವಿ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಆಲ್ರೆಡಿ ನಾವು ರೂಮ್ನ ಬುಕ್ ಮಾಡಿದ್ವಿ. ರೂಮ್ನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನಾವು ರೂಮ್ ಬುಕ್ ಮಾಡಿದ್ದು 3 ಡೇಸ್ಗೆ. ನಿಮಗೆ ಈ ರೂಮ್ ಬಗ್ಗೆ ಡೀಟೇಲ್ಸ್ ಏನಾದರೂ ಬೇಕಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು DM ಮಾಡ್ತೀನಿ. ಇಲ್ಲಿಗೆ ಬಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಸಂಜೆ ನಾವು ಆಳಿಮಾಲ ಶಿವ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲೆಲ್ಲ ಸಮ್ಮರ್ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇದೆ. ಯಾವಾಗ ದರ್ಶನ ಆಗುತ್ತೆ ದೇವ್ರದ್ದು ಅನ್ನೋದು ಗೊತ್ತಿಲ್ಲ. ಹಾಗಾಗಿ 1-2-3 ಡೇಸ್ ಇಲ್ಲೇ ಇದ್ದು ಸುತ್ತಮುತ್ತ ಜಾಗನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಈ ಬೀಚ್ ಹತ್ರ ಕೇವ್ಸ್ ಕೂಡ ಇದೆ. ಒಳಗಡೆ ಎಂಟ್ರೆನ್ಸ್ಗೆ 100 ರೂಪೀಸ್ ಏನೋ ಚಾರ್ಜ್ ಇರುತ್ತೆ. ಒಳಗಡೆ ಅಂತೂ ತುಂಬಾ ಚೆನ್ನಾಗಿದೆ. ಇನ್ನು ಮೇಲ್ಗಡೆ ಬಂದರೆ ಈ ಶಿವ ಸ್ಟ್ಯಾಚ್ಯೂ ಕೂಡ ಇದೆ. ಹಿಂದೆಗಡೆ ಬೀಚ್ ಕೂಡ ಇದೆ. ಈವ್ನಿಂಗ್ ಟೈಮ್ ಅಂತೂ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು. ಬೆಳಗ್ಗೆಯಿಂದ ಬಿಸಿಲಲ್ಲಿ ಇದ್ದಿದ್ದು ನಮಗೆ ಇನ್ನು ಸಂಜೆ ಆಗ್ತಾ ಇದ್ದಂಗೆ ಬೀಚ್ ಹತ್ರ ಅಂತೂ ತುಂಬಾ ತಂಪಾಗಿತ್ತು. ನೀರಲ್ಲಿ ಸಿಕ್ಕಾಬಟ್ಟೆ ಆಟ ಆಡಿದ್ವಿ. ನೆಕ್ಸ್ಟ್ ನಾವು ಹೊರಟಿದ್ದು ದೇವಸ್ಥಾನ ಹತ್ರ. ದೇವಸ್ಥಾನಕ್ಕೆ ಎಷ್ಟೊತ್ತಿಗೆ ನಮಗೆ ಹೋಗೋದಕ್ಕೆ ಆಗುತ್ತೆ ಏನು ಅಂತ ವಿಚಾರಿಸೋಣ ಅಂತ ಹೇಳಿ ಹೊರಟ್ವಿ. ನಮಗೆ ಆಗ ಗೊತ್ತಾಗಿದ್ದು 3 ಗಂಟೆ ಬೆಳಗಿನ ಜಾವದಲ್ಲಿ ಬಂದರೆ ಒಂದು ಸ್ವಲ್ಪ ಬೇಗ ದರ್ಶನ ಆಗುತ್ತೆ ಅಂತ ಗೊತ್ತಾಯಿತು. ಸೊ ಹಾಗಾಗಿ 3 ಗಂಟೆ ರಾತ್ರಿಗೆ ಬರೋಣ ಅಂತ ಹೇಳಿ ಒಂದು ಟೈಮ್ನ ಫಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ರೂಮ್ ಹತ್ರ ಹೋಗಿ ಊಟನ ನಾವು ಅಲ್ಲೇ ರೂಮಲ್ಲಿ ಬುಕ್ ಮಾಡಿ ತೊಗೊಂಡ್ವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.